Hello everyone, welcome back to Excellence Commerce. This is Bhavana. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಪ್ರಾಬ್ಲಮ್ ನಂಬರ್ 2 ಲಾಸ್ಟ್ ವಿಡಿಯೋದಲ್ಲಿ ಪ್ರಾಬ್ಲಮ್ ನಂಬರ್ 1 ಮಾಡಿದ್ದೆ. ಸೊ ಈ ಸತಿ ಪ್ರಾಬ್ಲಮ್ ನಂಬರ್ 2 ಡಿಟರ್ಮೈನ್ ದ ಸಪ್ಲೈ ಆಫ್ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಇಂಡಿಪೆಂಡೆಂಟ್ ಕೇಸಸ್ ವೆನ್ ಸಪ್ಲೈ ಇನ್ವಾಲ್ವ್ಸ್ ಮೂವ್ಮೆಂಟ್ ಆಫ್ ಗೂಡ್ಸ್. ಯಾವಾಗ ಸಪ್ಲೈ ಮೂವ್ಮೆಂಟ್ ಆಫ್ ಗೂಡ್ಸ್ ಅಲ್ಲಿ ಇರುತ್ತೋ ಅವಾಗ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಈ ಟೇಬಲ್ ಕ್ವೆಶನ್ ಅಲ್ಲಿ ಸೀರಿಯಲ್ ನಂಬರ್ ಇದೆ. ಈಚ್ ಆಫ್ ದಿ ಡಿಫರೆಂಟ್ ಕೇಸಸ್ ಅಂದ್ರೆ ಇಲ್ಲಿ 3 ಕೇಸಸ್ ಕೊಟ್ಟಿದ್ದಾರೆ. ಸೀರಿಯಲ್ ನಂಬರ್ 1, 2 and 3. 1 ಅಲ್ಲಿ ಡೇಟ್ ಆಫ್ ರಿಮೂವಲ್ 1/7/2023 ಇದೆ. ಡೇಟ್ ಆಫ್ ಇನ್ವಾಯ್ಸ್ 2/7/2023 ಇದೆ. ಡೇಟ್ ಆಫ್ ರೆಸಿಟ್ ಏನಿದೆ 3/7/2023 ಇದೆ. ಡೇಟ್ ಆಫ್ ರೆಸಿಟ್ ಆಫ್ ಪೇಮೆಂಟ್ ಏನಿದೆ 15/7/2023 ಇದೆ. ಸೊ ಇನ್ ದಿಸ್ ಕೇಸ್ ಇಲ್ಲಿ ತುಂಬಾ ಸಿಂಪಲ್ ಆಗಿದೆ ನೋಡಿ. ಇದು ಇಷ್ಟರಲ್ಲೂ ವಿಚ್ ಎವರ್ ಈಸ್ ಅರ್ಲಿಯರ್ ಈಸ್ ದಿ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್. ಯಾವುದು ಇದರಲ್ಲಿ ಅರ್ಲಿಯರ್ ಇರುತ್ತೋ ಈ 4 ಇದರಲ್ಲಿ ರಿಮೂವಲ್ ಅಲ್ಲಿ ಇನ್ವಾಯ್ಸ್ ಅಲ್ಲಿ ಅದನ್ನ ನಾವು ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂತ ಹೇಳ್ತೀವಿ. ಆನ್ಸರ್ ನೋಡೋಣ. ಇದು ಒಂದು ಕ್ವೆಶನ್ ಅಲ್ಲಿ ಎಕ್ಸ್ಟ್ರಾ ಒಂದು ಟೇಬಲ್ ಮಾಡ್ಕೋಬೇಕು. ಸೊ ಇದು ನಿಮ್ಮ ಆನ್ಸರ್ಸ್ ವಿಚ್ ಎವರ್ ಈಸ್ ಅರ್ಲಿಯರ್ ಈಸ್ ಟೈಮ್ ಆಫ್ ಸಪ್ಲೈ ಅಂತ ನಾನು ಇಲ್ಲಿ ಬರೆದಿದ್ದೀನಿ. ಸೊ 1/7 ನೋಡಿ ಕರೆಕ್ಟ್ ಆಗಿ 1/7/2023 ಮಂತ್ ನೋಡ್ಕೋಬೇಕು ನೀಟಾಗಿ. 2/7/2023, 3/7/2023, 15/7/2023 ಈ 4 ಕೇಸಸ್ ಅಲ್ಲಿ 1/7/2023 ಏನಿದೆ ಅದು ಅರ್ಲಿಯರ್ ಇದೆ, ಅಂದ್ರೆ ಬೇಗ ಇದೆ. ಹಾಗಾಗಿ ಅದನ್ನ ನಾವು ಆನ್ಸರ್ ಅಂತ ಕನ್ಸಿಡರ್ ಮಾಡಿದೀವಿ. ನೆಕ್ಸ್ಟ್ ಸೆಕೆಂಡ್ 1 ಕೇಸಲ್ಲಿ 3/7/2023, 2/7/2023, 4/7/2023, 25/8/2023 ಇದಿಷ್ಟರಲ್ಲೂ ವಿಚ್ ಎವರ್ ಈಸ್ ಅರ್ಲಿಯರ್ ಅಂದ್ರೆ 2/7/2023 ಅರ್ಲಿಯರ್. ಹಾಗಾಗಿ ಅದೇ ಆನ್ಸರ್. ನೆಕ್ಸ್ಟ್ 4/8/2023, 3/8/2023, 6/8/2023. ಬಟ್ ಪೇಮೆಂಟ್ ಏನಾಗಿದೆ ಅರ್ಲಿಯರ್ ಆಗಿದೆ 1/7/2023. ಅದಕ್ಕೆ ನಾನು 3/8/2023 ಅಂತ ಆನ್ಸರ್ ತಗೊಂಡಿದ್ದೀನಿ. ಯಾಕೆ ಅಂದ್ರೆ ಯಾವಾಗ ನಾವು ಅರ್ಲಿಯರ್ ಪೇಮೆಂಟ್ ಇರುತ್ತೆ ಅವಾಗ ಇನ್ಕಮ್ ಟ್ಯಾಕ್ಸ್ ಅಲ್ಲಿ GST ಅಲ್ಲಿ ಅದು ಅಪ್ಲೈ ಆಗಲ್ಲ. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಸೊ ಈ ತರ ನೀವು ಎಕ್ಸಾಮ್ ಅಲ್ಲಿ ನೀಟಾಗಿ ಇಷ್ಟು ಹಾಕಿ ಎಕ್ಸ್ಟ್ರಾ ಟೇಬಲ್ ಹಾಕಿ ಬರೆದ್ಮೇಲೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸೀರಿಯಲ್ ನಂಬರ್ 1ಗೆ 1/7/2023 ರೀಸನ್ ಏನಂದ್ರೆ ಟೈಮ್ ಆಫ್ ಸಪ್ಲೈ ಈಸ್ ಡೇಟ್ ಆಫ್ ರಿಮೂವಲ್ ಬಿಕಾಸ್ ವಿಚ್ ಈಸ್ ಅರ್ಲಿಯರ್ ಫ್ರಮ್ ಬೋತ್ ಇನ್ವಾಯ್ಸ್ ಅಂಡ್ ದಿ ಪೇಮೆಂಟ್. ಇನ್ವಾಯ್ಸ್ ಮತ್ತೆ ಪೇಮೆಂಟ್ ಗಿನ್ನ ಮುಂಚೆ ಇದೆ, ಹಾಗಾಗಿ ಅದನ್ನ ನಾವು ಡೇಟ್ ಆಫ್ ರಿಮೂವಲ್ ತಗೊಂಡಿದೀವಿ ಅಲ್ಲಿ. 2/7/2023 ಅಲ್ಲಿ ಟೈಮ್ ಆಫ್ ಸಪ್ಲೈ ಈಸ್ ಡೇಟ್ ಆಫ್ ಇಶ್ಯೂ ಆಫ್ ರಿಮೂವಲ್. ಯಾವಾಗ ಡೇಟ್ ಆಫ್ ಇಶ್ಯೂ ಆಫ್ ರಿಮೂವಲ್ ಇದೆಯೋ ಅವಾಗ. ಸೊ ಹಾಗಾಗಿ ಅರ್ಲಿಯರ್ ಡೇಟ್ ಯಾವ್ದಿದೆ ಅದನ್ನ ತಗೊಂಡಿದೀವಿ. ಇನ್ವಾಯ್ಸ್ ಮತ್ತೆ ಪೇಮೆಂಟ್ ಗಿನ್ನ ಮುಂಚೆ ಇರೋದು ರಿಮೂವಲ್ ಡೇಟ್, ಹಾಗಾಗಿ ಅದನ್ನ ಕನ್ಸಿಡರ್ ಮಾಡಿದೀವಿ. ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಥರ್ಡ್ ಕೇಸ್ ಅಲ್ಲಿ ಏನಾಗಿದೆ ಅಂದ್ರೆ ಪೇಮೆಂಟ್ ನಮ್ ಇನ್ವಾಯ್ಸ್ ಜನರೇಟ್ ಆಗಕ್ಕಿಂತ ಮುಂಚೆನೆ ಆಗಿದೆ. ಹಾಗಾಗಿ ಟೈಮ್ ಆಫ್ ಸಪ್ಲೈ ಈಸ್ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಬಿಕಾಸ್ ಅಡ್ವಾನ್ಸ್ ಪೇಮೆಂಟ್ ರಿಸೀವ್ಡ್ ಈಸ್ ನಾಟ್ ಲೈಬಲ್ ಟು ಬಿ ಟ್ಯಾಕ್ಸ್ಡ್ ಎಟ್ ದ ಟೈಮ್ ಆಫ್ ರಿಸಿಟ್. ಸೊ ಹಾಗಾಗಿ ಟ್ಯಾಕ್ಸಬಲ್ ಆಗಲ್ಲ. ಹಾಗಾಗಿ ನಾವು ಡೇಟ್ ಆಫ್ ಇನ್ವಾಯ್ಸ್ ನಾವಿಲ್ಲಿ ಟೈಮ್ ಆಫ್ ಸಪ್ಲೈ ಅಂತ ತಗೊಂಡಿದೀವಿ. ನೆಕ್ಸ್ಟ್ ಕ್ವಶನ್, ಡಿಟರ್ಮೈನ್ ದ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಫಾರ್ ದ ಫಾಲೋಯಿಂಗ್ ಇಂಡಿಪೆಂಡೆಂಟ್ ಕೇಸಸ್ ವೆನ್ ಸಪ್ಲೈ ಇನ್ವಾಲ್ವ್ಸ್ ಮೂವ್ಮೆಂಟ್ ಆಫ್ ಗೂಡ್ಸ್. ಸೊ ಸೀರಿಯಲ್ ನಂಬರ್ 1 ಡೇಟ್ ಆಫ್ ಇನ್ವಾಯ್ಸ್, ಡೇಟ್ ಆಫ್ ಗೂಡ್ಸ್ ಮೇಡ್ ಅವೈಲಬಲ್ ಟು ರೆಸಿಪಿಯಂಟ್, ಡೇಟ್ ಆಫ್ ರೆಸಿಪ್ಟ್ ಆಫ್ ಪೇಮೆಂಟ್. ಸೊ 1 ಅಲ್ಲಿ ಏನಾಗುತ್ತೆ ಅಂದ್ರೆ 2/10/2023, 3/10/2023, 15/11/2023. ಸೊ ನೋಡಿ ಇದಿಷ್ಟರಲ್ಲೂ ಅರ್ಲಿಯರ್ ಯಾವ್ದಿದೆ 2/10/2023 ಅದೇ ಆನ್ಸರ್. ಹೌದಾ? ನೆಕ್ಸ್ಟ್ 4/10/2023, 1/10/2023, 25/11/2023. ಇದರಲ್ಲಿ 1/10/2023 is earlier. ಸೊ ಹಾಗಾಗಿ ಅದೇ ಆನ್ಸರ್. ನೆಕ್ಸ್ಟ್ 4/11/2023, 6/11/2023, 1/10/2023. ಇಲ್ಲಿ ನೋಡಿ ಮಂತ್ ಏನಾಗಿದೆ ಇಲ್ಲಿ
ನವೆಂಬರ್ ಮಂತ್ ಅಲ್ಲಿ ನಮ್ದು ಇನ್ವಾಯ್ಸ್ ಜನರೇಟ್ ಆಗಿದೆ, ಬಟ್ ಪೇಮೆಂಟ್ ಏನಾಗಿದೆ ಅಕ್ಟೋಬರ್ ಮಂತ್ ಅಲ್ಲೇ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇದು ಅಡ್ವಾನ್ಸ್ ಪೇಮೆಂಟ್. ಅಡ್ವಾನ್ಸ್ ಪೇಮೆಂಟ್ ಯಾವಾಗಾದ್ರೂ ನಾವೇನ್ ಮಾಡ್ತೀವಿ, ಡೇಟ್ ಆಫ್ ಇನ್ವಾಯ್ಸ್ ನ ನಾವು ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂತ ತಗೋತೀವಿ. ಓಕೆ, ಲಾಸ್ಟ್ ಪ್ರಾಬ್ಲಮ್ ಅಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, 4/11/2023 ಡೇಟ್ ಆಫ್ ಸಪ್ಲೈ is date of issue of invoice because advance payment received is not liable to tax at the time of receipt. Okay, this is all about the today's topic. So next topic ಅಲ್ಲಿ ಸಪ್ಲೈ ಆಫ್ ಸರ್ವಿಸಸ್ ಬಗ್ಗೆ, ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. Please like, subscribe and share. Bye bye.